ಆರ್ಎಸ್ಎಸ್ ಚಟುವಟಿಕೆಗಳನ್ನ ಸರ್ಕಾರ ನಿಯಂತ್ರಣ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರೋ ಬೆನ್ನಲ್ಲೇ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತ ಕೇಳಿಸ್ಕೊಳ್ಳೋಣ. ಆರ್ಎಸ್ಎಸ್ ಚಟುವಟಿಕೆಗೆ ನಿಷೇಧ ಹೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುತ್ತೆ, ಅದನ್ನ ಹೊಡೆದು ಬಡದು ನಿಲ್ಸಕ್ಕಾಗತ್ತಾ ಅಂತ ಅವ್ರ ಪ್ರಶ್ನೆ. ಆರ್ಎಸ್ಎಸ್ ಇಲ್ಲಿ ತನಕ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಿರಲಿಲ್ಲ. ಪ್ರಾಬಬ್ಲಿ ಆರ್ಎಸ್ಎಸ್ನ ಮುಖಂಡರಿಗೆ ಈ ವಿಚಾರದಲ್ಲಿ ತಮ್ಮ ಪ್ರತಿಕ್ರಿಯೆ ಕೊಡಬೇಕು ಅಂತ ಅನಿಸಿರಬೇಕು. ಹೀಗಾಗಿ ಮಾತನಾಡಿದ್ದಾರೆ ಒಂದು ಸಮಾವೇಶದಲ್ಲಿ, ಮತ್ತೆ ಅವ್ರದ್ದೇ ಒಂದು ಶಾಖೆ ಸಂದರ್ಭದಲ್ಲಿ ಮಾತನಾಡಿರುವಂತಹ ವಿಚಾರಗಳಿವೆಲ್ಲವೂ ಕೂಡ. ನಾವು ಜಗತ್ತಿನಲ್ಲಿ ಶ್ರೇಷ್ಠರು ಅಂತ, ಯಾರಿಗೂ ಅನ್ಯಾಯ ಮಾಡಿದೆ ಎಲ್ಲರಿಗೂ ಒಳ್ಳೇದು ಮಾಡುವಂಥ ಕೆಲಸ ಮಾಡುವಂಥವನು ಅವನು ಹಿಂದೂ ಅಂತ. ಅದಕ್ಕೋಸ್ಕರ ಅಂಥ ಶ್ರೇಷ್ಠವಾದಂಥ ಸ್ಥಾನಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇದೆ. ಅದರ ಬದಲು ಪಟಾಕಿ ನಿಷೇಧ ಮಾಡ್ತೇವೆ, ಮತ್ತೊಂದು ನಿಷೇಧ ಮಾಡ್ತೇವೆ. ನನಗೆ ಗಮ್ಮತ್ತು ಕೇಳಿದರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಇಲ್ಲೇ ಶಾಲೆಯವರಿಗೆ ಕೊಡಲಿಲ್ಲ ಅಂತ ಅನುಮತಿ. ನಾಚಿಕೆ ಆಗೋದಿಲ್ಲ ಆ ಶಾಲೆ ಮಾಸ್ಟ್ರಿಗೆ ಅಥವಾ ಆ ಮ್ಯಾನೇಜ್ಮೆಂಟ್ನವರಿಗೆ? ಏನಿಲ್ಲಿ ಬಾಂಬ್ ಇಡಲಿಕ್ಕೆ ನಾವು ಕಲಿಸ್ಕೊಡೋದಾ, ಅಥವಾ ತಲ್ವಾರ್ನಲ್ಲಿ ಪೆಟ್ಟು ಮಾಡಲಿಕ್ಕೆ ಕಲಿಸ್ಕೊಡೋದಾ? ಭಗತ್ ಸಿಂಗಿನಂಥ ದೇಶಭಕ್ತರ ನೆನಪು ಮಾಡಿಕೊಡುವಂಥ ಕೆಲಸ, ಎಲ್ಲರೂ ಒಟ್ಟಾಗಿ ಬದುಕಬೇಕು ಅಂತ ಹೇಳುವಂಥ ಕೆಲಸವನ್ನು ಮಾಡಿಕೊಡೋದು. ಇದರಲ್ಲಿ ನೀವು ರಾಜಕೀಯ ಯಾಕೆ ತರ್ತೀರಾ? ಅದಕ್ಕೋಸ್ಕರ RSS ಅನ್ನು ನಿಷೇಧ ಮಾಡಿ ಅಂತ ಹೇಳಿ ಅವರಿಗೆ ಗೊತ್ತೇ ಇಲ್ವ ಅಂತ ಹೇಳ್ತಾ ಇರುವಂಥವನ ಅಜ್ಜಿಯ ಅಪ್ಪ ನೆಹರು.